ರಿಲೀಸ್ ಆಗಿದೆ. ಸಖತ್ತಾಗಿದೆ ನೋಡಲಿಕ್ಕೆ. ಎಲ್ಲರೂ ಸಿಕ್ಕಾಪಟ್ಟೆ ಒಂಥರ ಥ್ರಿಲ್ಲಿಂಗ್ ಆಗಿತ್ತು. ಯಾಕಂದರೆ ಫಸ್ಟ್ ಡೇ ಫಿನಾಲೆದೇನು ಅವ್ರು ತೋರಿಸಿದ್ರಲ್ವ, ಕೇವಲ 3 ಜನದ ಫ್ಯಾನ್ಸ್ ಬಂದಿರೋದು ಮಾತ್ರ ತೋರಿಸಿದ್ರು. ಅದು ಮೋಕ್ಷಿತಾ ಅವ್ರದ್ದು, ಹನುಮಂತು ಅವ್ರದ್ದು, ಆಮೇಲೆ ತ್ರಿವಿಕ್ರಮ್ ಅವ್ರದ್ದು. ಸೊ ಆ 3 ಜನದ ಫ್ಯಾನ್ಸ್ ಬಂದಾದಮೇಲೆ ಸಿಕ್ಕಾಪಟ್ಟೆ ಟ್ರೋಲ್ಗಳು, ಸಿಕ್ಕಾಪಟ್ಟೆ ವೀಡಿಯೋಗಳು ಬರ್ತಾಯಿತ್ತು. ಈ 3 ಜನನೇ ಫೈನಲಿಸ್ಟು, ಈ 3 ಜನನೇ ವಿನ್ನರು, ರನ್ನರಪ್ಪು, ಈ 3 ಜನಕ್ಕೆ ಬರೋದು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ವೀಡಿಯೋಗಳಾಗ್ತಾಯಿತ್ತು. ಸೊ ಇಲ್ಲಿದೆ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಥವಾ ಬ್ಯಾಡ್ ನ್ಯೂಸ್. ಏನು ಅಂತ ಹೇಳಿದ್ರೆ, ಇನ್ನೂ ಉಳಿದಿರೋ 3 ಜನಕ್ಕೂ ಫ್ಯಾನ್ಸ್ಗಳು ಬಂದಿದ್ದಾರೆ. ಸೊ ಅದು ಹೇಗಿದೆ ಅನ್ನೋದನ್ನು ಈ ಪ್ರೋಮೋದಲ್ಲಿ ತೋರಿಸಿದ್ದಾರೆ. ಸಿಕ್ಕಾಪಟ್ಟೆ ಫ್ಯಾನ್ಸ್ ಬಂದಿದ್ದಾರೆ. ರಜತ್ ಅವ್ರಿಗಾಗಿರ್ಬೋದು, ಭವ್ಯ ಅವ್ರಿಗಾಗಿರ್ಬೋದು, ಹಾಗೆ ಮಂಜು ಅವ್ರಿಗಾಗಿರ್ಬೋದು. ಸೊ ಇನ್ನೊಂದು ಏನು ಸ್ಪೆಷಲ್ ಅಂತ ಹೇಳಿದ್ರೆ, ಸೊ ಏನು ಈ ವಾರ ಆಯ್ತಲ್ವ, ಟಿಕೆಟ್ ಫಿನಾಲೆ ವಾರ ಆದಮೇಲೆ ಗೌತಮಿ ಅವ್ರು ಆಚೆ ಹೋದ್ಮೇಲೆ, ಸೊ ಮಂಜು ಅವ್ರಿಗೆ ಸಿಕ್ಕಾಪಟ್ಟೆ ಒಂಥರ ಎಲ್ಲೋ ಫ್ಯಾನ್ ಫಾಲೋಯರ್ಸು ಅಥವಾ ಎಲ್ಲಿ ನೋಡಿದ್ರೂ ಅವ್ರಿಗೆ ಕಮೆಂಟ್ ಬರೋದಾಗಿರ್ಬೋದು, ಅವ್ರು ಗೆಲ್ಲಿ ಅಂತ ವಿಶ್ ಮಾಡೋರಾಗಿರ್ಬೋದು, ಎಲ್ಲ ಕಡೆ ಅವ್ರಿಗೆ ಹೆಚ್ಚಿನ ಸಪೋರ್ಟ್ಗಳು ಸಿಗ್ತಾ ಇದೆ. ಈ ನಡುವೆ ನೋಡೋದಾದರೆ ಒಂದು 3-4 ದಿನದಿಂದ ಅತಿ ಹೆಚ್ಚು ಓಟ್ಸ್ ಆಗಿರ್ಬೋದು, ಎಲ್ಲ ಕಡೆ ಅವ್ರ ಹೆಸರು ಹೇಳೋದಾಗಿರ್ಬೋದು, ಕಮೆಂಟ್ಗಳು ಮುಂಚೆ ಅಷ್ಟಾಗಿ ಬರ್ತಾ ಇರಲಿಲ್ಲ. ಬಟ್ ಈ ನಡುವೆ ಒಂದು 3-4 ದಿನದಿಂದ ಮಂಜು ಅವ್ರಿಗೆ ಸಿಕ್ಕಾಪಟ್ಟೆ ಒಂಥರ ಕ್ರೇಜ್ ಜಾಸ್ತಿನೇ ಆಗೋಗಿದೆ ಅಂತ ಹೇಳ್ಬೋದು. ಸೊ ಈ ಪ್ರೋಮೋದಲ್ಲಿ ಏನು ಅಂತ ಹೇಳಿದ್ರೆ, ಅಗೇನ್ ಇವರ ಫ್ಯಾನ್ಸ್ಗಳು ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆ ಇವ್ರದ್ದು ಒಂದು ಚಿಕ್ಕ ಟಿ ತುಣುಕು ಅಥವಾ ಇವ್ರದ್ದೊಂದು ಜರ್ನಿಯ ತುಣುಕನ್ನು ತೋರಿಸಿದ್ದಾರೆ. ಸೊ ಹೇಗೆ ಅವ್ರದ್ದು ಎಂಟ್ರಿ ಆಯಿತು, ಹೇಗೆ ಯಾವ ಥರ ಟಾಸ್ಕ್ಗಳನ್ನ ಆಡಿದ್ರು, ಚಿಕ್ಕದಾಗಿ ಒಂದೊಂದು 5 ಸೆಕೆಂಡ್ 10 ಸೆಕೆಂಡ್ ತೋರಿಸ್ಕೊಂಡು ಹೋಗಿದ್ದಾರೆ. ಮಸ್ತಾಗಿತ್ತು. ಸೊ ಅದರಲ್ಲೂ ಮಂಜು ಅವ್ರದ್ದು ಅವರ ಸ್ಟಾರ್ಟಿಂಗ್ ಉಗ್ರಾವತಾರ ತೋರಿಸಿದ್ರು. ಅದಾದಮೇಲೆ ಅವ್ರು ಫುಲ್ ಸೈಲೆಂಟಾಗಿರೋದು, ಆಮೇಲೆ ಗೌತಮಿ ಫ್ರೆಂಡ್ಶಿಪ್ಪು, ಮೋಕ್ಷಿತ ಅವ್ರ ಫ್ರೆಂಡ್ಶಿಪ್ಪು, ಗೇಮ್ ಅಂತ ಬಂದಿರ್ಬೋದು, ಅವ್ರದ್ದು ಟಾಸ್ಕ್ಗಳೆಲ್ಲ ತೋರಿಸಿದ್ರು. ನೆಕ್ಸ್ಟ್ ಭವ್ಯ ಅವ್ರದ್ದು ಅಷ್ಟೇ, ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಸಿಕ್ಕಾಪಟ್ಟೆ ರೊಚ್ಚಿಗೆದ್ದು ಆಡಿರೋದಿದೆ. ಅವ್ರು ಸ್ಟಾರ್ಟಿಂಗಲ್ಲೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ದಾರೆ. ಲಾಸ್ಟ್ ಒಂದು 3 ವಾರ ಆ ಥರ ಅವ್ರದ್ರಲ್ಲಿ ಡೌನ್ಫಾಲ್ ಇತ್ತು, ಒಂಥರ ಮೋಸ ಮಾಡಿಕೊಂಡು ಕೆಟ್ಟದಾಗೋ ಆಡಿದ್ರು. ಅದು ಬಿಟ್ಟರೆ ಇನ್ನು ಮಿಕ್ಕಿದ ಸ್ಟಾರ್ಟಿಂಗ್ ಎಲ್ಲ ಸಿಕ್ಕಾಪಟ್ಟೆ ಸಖತ್ತಾಗಿ ಆಡಿದ್ದಾರೆ ಅವರು ಕೂಡ. ಸೊ ಅವ್ರದ್ದು ಒಂದು ಜರ್ನಿಯ ತುಣುಕನ್ನು ತೋರಿಸಿದ್ರು. ಸೊ ಅದಾದಮೇಲೆ ರಜತ್ ಅವ್ರದ್ದು ಮಧ್ಯದಿಂದ ಬಂದಿದ್ದು 50 ಡೇಸ್ ಆದಮೇಲೆ ಬಂದ್ರೂ ಯಾರಿಗೂ ಕಮ್ಮಿ ಇಲ್ಲ ಅನ್ನೋ ರೇಂಜಿಗೆ ಅವ್ರು ಆಡಿದ್ದಾರೆ. ಸೊ ಫಿನಾಲೆಗೆ ಹೋಗೋದು ಅಷ್ಟು ಸುಲಭದ ಮಾತಲ್ಲ. ಸೊ ಇಷ್ಟು ಸೀಸನ್ಗಳಲ್ಲಿ 11 ಸೀಸನ್ಗಳಲ್ಲಿ ಸೊ ವೈಲ್ಡ್ ಕಾರ್ಡ್ ಎಂಟ್ರಿ ತೊಗೊಂಡು ಫಿನಾಲೆಗೆ ಹೋಗಿರೋ 2ನೇ ಕಂಟೆಸ್ಟೆಂಟ್ ಅಂದರೆ ಇವರೇ. ಸೊ ಅಷ್ಟು ಎಫರ್ಟ್ ಹಾಕಿದ್ದಾರೆ ಇವರು, ಅವ್ರ ಕಡೆಯಿಂದ ಅಷ್ಟೊಂದು ಎಫರ್ಟ್ಸ್ ಬಂದಿದೆ. ತುಂಬಾ ಚೆನ್ನಾಗಿ ಆಡಿದ್ದಾರೆ. ಇವ್ರದ್ದು ಕೂಡ ಡೌನ್ಫಾಲ್ ಇತ್ತು, ಒಂದು ವಾರ ಕ್ಯಾಪ್ಟನ್ಸಿ ಹಂಗೆ ಹಿಂಗೆ ಮಾಡಿದ್ರು. ಅದಾದಮೇಲೆ ಒಂಥರ ಗ್ರೂಪಿಸಮ್ಮು ಅಥವಾ ಗ್ರೂಪ್ ಕಡೆ ಸೇರ್ಕೊಂಡು ನಿರ್ಧಾರಗಳು ಅಥವಾ ಕಾಲೆಳೆಯೋದು, ಒಬ್ರಿಗೆ ಬೈಯೋದು, ಕೆಲವೊಂದು ವಿಷಯಗಳಲ್ಲಿ ಮೈನಸ್ ಪಾಯಿಂಟ್ ಇದೆ. ಅದನ್ನು ಹೊರತುಪಡಿಸಿದ್ರೆ ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಆಗಿ ಆಡಿದ್ರು. ಒಂಥರ ಬಿಗ್ ಬಾಸ್ ಎಷ್ಟೊಂದು ಜನ ನೋಡದೆ ಬಿಟ್ಬಿಟ್ಟಿದ್ರೇನೋ ಅಥವಾ ನೋಡದೆ ಬೇಡ ಅಂದ್ಕೊಂಡಿದ್ರೇನೋ ಜಗದೀಶ್ ಅವ್ರ ಗಲಾಟೆ ಆಗಿ ಹೋದ್ಮೇಲೆ. ಸೊ ಇವ್ರು ಬಂದಮೇಲೆ ತಿರ್ಗಾ ಇಂಟ್ರೆಸ್ಟ್ ಎಲ್ಲ ಮತ್ತೆ ಬಂತು ಬಿಗ್ ಬಾಸ್ಗೆ. ಸೊ ಆ ರೇಂಜಲ್ಲಿ ಇವರ ಎಫರ್ಟ್ಸನ್ನು ಇವ್ರು ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಅಂತ ಹೇಳಿದ್ರೆ, ಈ ಪ್ರೋಮೋಲಿ ಅವರೆಲ್ಲ ಫ್ಯಾನ್ಸ್ಗಳು ಬಂದಿದ್ದಾರೆ, ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಆಗಿ ಕಾಣ್ತಾ ಇದ್ದಾರೆ. ಅದ್ರ ಜೊತೆಗೆ ಭವ್ಯ ಅವರು ಹಾಗೆ ಇವರು ರಜತ್ ಅವರು ಕ್ಷಮೆ ಕೇಳ್ತಾ ಇದ್ದಾರೆ ಜನತೆ ಎದುರುಗಡೆ. ಏನು ಅಂತ ಹೇಳಿದ್ರೆ, ಕೆಲವೊಂದು ತಪ್ಪುಗಳು ರಜತ್ ಕಡೆಯಿಂದ ಆಗಿದೆ. ಕ್ಯಾಪ್ಟನ್ಸಿ ಅಂತ ಇರ್ಬೋದು, ಸಪೋರ್ಟ್ ಆಗಿರ್ಬೋದು, ಒಬ್ರನ್ನ ಕಾಲೆಳೆದು ನಗೋದಾಗಿರ್ಬೋದು, ಒಬ್ರಿಗೆ ಕೆಟ್ಟ ಪದಗಳು, ಅವಾಚ್ಯ ಪದಗಳು ಯೂಸ್ ಮಾಡಿರೋದಾಗಿರ್ಬೋದು. ಸೊ ಕೆಲವೊಂದು ಸರಿ ನಾವು ಅಂದ್ಕೊಳ್ತೀವಿ, ನಾವು ಇನ್ನೊಬ್ರಿಗೋಸ್ಕರ ನಾವ್ಯಾಕೆ ಚೇಂಜ್ ಆಗಬೇಕು, ನನ್ನ ಕ್ಯಾರೆಕ್ಟರ್ ನನಗೆ ಇರೋದೇ ಹಿಂಗೆ ಅಂತ ಹೇಳ್ಬಿಟ್ಟು. ಆದರೆ ಏನಂತ ಹೇಳಿದ್ರೆ, ರಿಯಲಾಗಿ ನಾವು ಹೆಂಗಿದೀವೋ ಹಾಗೆ ಇರಬೇಕು. ಬಟ್ ಏನಂತ ಹೇಳಿದ್ರೆ, ಇನ್ನೊಬ್ರ ವಿಷಯ ಬಗ್ಗೆ ಹಂಗಿಸೋದಾಗಲಿ, ಕೆಟ್ಟದಾಗಿ ಮಾತಾಡೋದಾಗಲಿ, ಬಾಯಿಗೆ ಬಂದಂಗೆ ಮಾತಾಡೋ ಇದಾಗಲಿ, ಅದ್ಯಾವ ರೈಟ್ಸು ನಮಗಿರಲ್ಲ. ನಮ್ಗೆ ಇಷ್ಟ ಬಂದಂಗೆ ಜೀವಿಸೋ ಹಕ್ಕು ಆಗಲಿ ಪ್ರತಿಯೊಂದು ನಮಗಿರುತ್ತೆ. ಬಟ್ ಹಂಗಂತ ಇನ್ನೊಬ್ರನ್ನ ಕೀಳಾಗಿ ಕೆಟ್ಟ ಮಟ್ಟದಲ್ಲಿ ಬೈಯೋ ಅಧಿಕಾರ ಆಗಲಿ, ರೈಟ್ಸ್ ಆಗಲಿ ನಮ್ಗೆ ಯಾವುದೂ ಇರಲ್ಲ. ಸೊ ಈ ವಿಷಯದಲ್ಲಿ ಅವರಿಗೆ ಅದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಹಾಗಾಗಿ ಅವರು ಕೂಡ ಎಲ್ಲ ಫ್ಯಾನ್ಸ್ಗಳ ಮುಂದೆ ಕ್ಷಮೆ ಕೇಳ್ತಾ ಇದ್ದಾರೆ. ದಯವಿಟ್ಟು ಕ್ಷಮಿಸಿ, ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದ್ದರೆ, ಗೊತ್ತಿಲ್ಲದೇನೋ ತಪ್ಪು ಮಾಡಿದ್ದೀನಿ, ಸೊ ಕ್ಷಮಿಸಿ ಅಂತ ಕ್ಷಮೆ ಕೇಳ್ತಾ ಇದ್ದಾರೆ. ಹಾಗೆ ಭವ್ಯ ಕೂಡ ಅಷ್ಟೇ, ಅವ್ರು ಹೇಳ್ತಾರೆ ಹೀಟ್ ಆಫ್ ದ ಮೂಮೆಂಟ್ ಗೇಮಲ್ಲಿ ಕೆಲವೊಂದು ತಪ್ಪಾಗಿ ಹೋಗಿದೆ ಅಂತ ಹೇಳಿಬಿಟ್ಟು. ಬಟ್ ಅದೇನೇ ಇರಲಿ, ಸೊ ಇನ್ನು ಕೇವಲ 2 ದಿನ 3 ದಿನ ಇದಕ್ಕೆ ಮೇಲೆ ಗ್ರಡ್ಜು ಅಥವಾ ಕೋಪ ಅಥವಾ ಅಸೂಹೆ ಇದೆಲ್ಲ ಪಡ್ಕೊಂಡು ಹೋಗೋದು ಅಷ್ಟೊಂದು ಸುಲಭ ಅಲ್ಲ. ಹಾಗಾಗಿ ಅವರು ಮಾಡಿದ ತಪ್ಪು ಅವ್ರಿಗೆ ಅರಿವಾಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಪ್ರತಿಯೊಬ್ಬರು ತಪ್ಪು ಮಾಡ್ತಾರೆ, ತಪ್ಪು ಮಾಡಿ ತಿದ್ಕೊಂಡು ನಡೆಯೋದೇ ಇಲ್ಲಿ ನಿಜವಾದ ಜೀವನ. ಸೊ ಹಾಗಾಗಿ ಇವರಿಬ್ಬರಿಗೂ ರಿಯಲೈಸ್ ಆಗಿ ಅವರು ಜನತೆ ಮುಂದೆ ಕೈ ಮುಗಿದು ಕಣ್ಣೀರು ಹಾಕ್ಕೊಂಡು ಕ್ಷಮೆ ಕೇಳ್ತಾರೆ. ಸೊ ಇದಕ್ಕಿಂತ ಇನ್ನೇನು ಬೇಕು. ಸೊ ಅವ್ರ ತಪ್ಪು ಅವ್ರಿಗೆ ಅರಿವಾದರೆ ಸೊ ಅದಕ್ಕಿಂತ ದೊಡ್ಡ ಶಿಕ್ಷೆ ಬೇರೆ ಯಾವುದೂ ಇಲ್ಲ. ಸೊ ಖುಷಿ ಆಯಿತು, ಅಟ್ಲೀಸ್ಟ್ ಅವರು ಆ ಥರ ಕೇಳಿದ್ದಕ್ಕೆ ಜನಗಳಿಗೆ ಎಷ್ಟೊಂದು ಜನಕ್ಕೆ ಖುಷಿಯಾಗಿರುತ್ತೆ.
ಸೊ ಈ ಪ್ರೋಮೋದಲ್ಲಿ ಇದನ್ನು ತೋರಿಸಿದ್ದಾರೆ. ಹಾಗೆ ಯಾರ್ಯಾರು ಅವರ ಅಭಿಮಾನಿಗಳಿದ್ದೀರಾ ದಯವಿಟ್ಟು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ಗಳಿಗೆ ವೋಟ್ ಮಾಡಿ. ಯಾವುದೇ ಮಾರ್ಕೆಟಿಂಗ್ ಗಿಮಿಕ್ಸ್ ಆಗಿರಲಿ, ಯಾರೋ ಹೀರೋದು ಅಥವಾ ಯಾರೋ ಒಬ್ರು ಬಂದುಬಿಟ್ಟು ಇವ್ರಿಗೆ ಮಾಡಿ ಅನ್ನೋದೇನು ಕೇಳಿಸ್ಕೋಬೇಡಿ. ನಿಮಗೆ ಯಾರು ಇಷ್ಟ ಆಗುತ್ತೋ, ನಿಮಗೆ ಯಾರು ಚೆನ್ನಾಗಿ ಆಡಿದಾರೋ, ಯಾರಿಗೆ ನಿಜವಾಗ್ಲೂ ಅರ್ಹತೆ ಇದೆಯೋ ಅವ್ರಿಗೆ ನೀವು ವೋಟ್ ಮಾಡಿ ಸಪೋರ್ಟ್ ಮಾಡಿ. ಯಾಕಂದರೆ ಇದು ಗೆಲುವು ಅನ್ನೋದ್ರಿಂದ ದುಡ್ಡಾಗಲಿ ವಿನ್ನರ್ ಆಗಲಿ ಅನ್ನೋ ಪಟ್ಟ ಮಾತ್ರ ಅಲ್ಲ, ಒಬ್ಬ ವ್ಯಕ್ತಿ ಅವನಿಗೆ ಸಾಧ್ಯವಾದಷ್ಟು ತಕ್ಕ ಮಟ್ಟಿಗೆ ಸೆಟ್ಲ್ ಆಗ್ಬೋದು. ಸೊ ಅವಕಾಶನ ಕಲ್ಪಿಸ್ಕೊಡಿ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಮಂಜು ಅವ್ರು ಕೂಡ ಅಷ್ಟೇ, ಅವ್ರ ಫ್ಯಾನ್ಸ್ ಬಂದಾಗ ಅವ್ರ ತಂದೆನ ನೆನೆಸ್ಕೊಳ್ತಾರೆ. ಅವರೇನು ತುಂಬ ಶ್ರೀಮಂತ ಫ್ಯಾಮಿಲಿಯಿಂದ ಬಂದಿದ್ದಲ್ಲ, ಎಲ್ಲರೂ ಇರೋರೆಲ್ಲ ಆಲ್ಮೋಸ್ಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದನೇ ಕಷ್ಟಪಟ್ಟು ಬೆಳೆದಿರೋರು. ಸೊ ನೋಡಿ ನಿಮ್ಗೆ ಯಾರು ಇಷ್ಟ ಆಗುತ್ತೆ, ಯಾರು ತುಂಬ ಚೆನ್ನಾಗಿ ಆಡಿದ್ರು, ಯಾರು ನಿಜವಾಗ್ಲೂ ಬಿಗ್ ಬಾಸ್ ರಿಯಾಲಿಟಿ ಶೋ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ನಿಮ್ಗೆ ಅನಿಸುತ್ತೆ ಅವರಿಗೆ ಖಂಡಿತವಾಗೂ ವೋಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಪ್ರೋಮೋ ರಿವ್ಯೂನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.